ಬೆಳಗಿಂದ ಹೆಚ್ಚಿಗೆ ಅವ್ರು ಹೆಚ್ಚು ಪ್ರಾಮಾಣಿಕರು ಕಾಣ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಕೊಟ್ಟ ಒಂದು ವೇಟ್ ಬರ್ತದೆ ಅನ್ನುವಂಥ ಮಾತುಗಳಿದ್ದಾವೆ. ಪಟ್ಟಣವ್ರಿಗೆ, ಅಶೋಕ್ ಪಟ್ಟಣವ್ರಿಗೆ ನಾವು ಅವ್ರ ಪರ ವಕಾಲತ್ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಇದ್ದಿದ್ದು ವಸ್ತುಸ್ಥಿತಿ ಹೇಳ್ತಾ ಇದ್ದೀವಿ. ಆದರೆ ಅದೇ ಮಾತ್ರ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿಕ್ಕೆ ಆಗ್ತಾಯಿಲ್ಲ. ಇರ್ಬೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಹೆಣ್ಮಗಳದಾಳ, ಅದು ಏನೋ ತಪ್ಪೋ ಒಪ್ಪೋ ನಮ್ಮ ರಾಜಕೀಯ ಜೀವನ ಇರೋ ಜಕ್ಕೊಂಡು ಬಂದಿದ್ದಾರೆ. ಹೀಗಾಗಿ ಒಬ್ಬ ಹೆಣ್ಮಗಳು ರಾಜಕೀಯದಲ್ಲಿ ಎದ್ದು ಭಾಳ ಕಷ್ಟದ ಕೆಲಸ, ಅದನ್ನು ಒಪ್ಕೊಳ್ಳೋಣ. ಆದರೆ ಇಲ್ಲಿ ಸೀನಿಯಾರಿಟಿ ಬಂದಾಗ, ಮತ್ತೊಂದು ಬಂದಾಗ ಇಲ್ಲಿ ಪಟ್ಟಣವ್ರಿಗೆ ಕೊಡ್ಬೋದಾ ಅನ್ನುವಂಥದ್ದು. ಮತ್ತು ಈಗಾಗಲೇ 3 ವರ್ಷ ಮಾಡಿದಾರೆ ಯಾರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್. ಅದಕ್ಕೆ ಅವ್ರಿಗೆ ಒಂದಿಷ್ಟು ಅಷ್ಟು ಕೊಟ್ಟ, ಅಶೋಕ್ ಪಟ್ಟಣವ್ರಿಗೆ ಕೊಟ್ಟರೆ ಒಂದು ರೀತಿಯಿಂದ DKಶಿ ಅವರಿಗೆ ಬಲ ಬಂದಂಗೆ ಆಗ್ತದೆ ಅಂತೇಳಿ. ಯಾಕಂದ್ರೆ ಅತಿ ವಿಶ್ವಾಸಿಕರು ಸಿದ್ದರಾಮಯ್ಯಗೆ ನಮ್ಮ ಪಟ್ಟಣ. ಒಂದು ಮೋಸ್ಟ್ಲಿ ಸಿದ್ದರಾಮಯ್ಯವ್ರ ಪರವಾಗಿ ವಕಾಲತ್ತು ವಹಿಸಲೂಬಹುದು. ಯಾಕಂದ್ರೆ ಅವ್ರಿಗೆ ಒಬ್ಬರು ಬಸವರಾಜ ರಾಯರೆಡ್ಡಿ ಇರ್ಬೋದು, BR ಪಾಟೀಲ್ ಇರ್ಬೋದು, ಅಶೋಕ್ ಪಟ್ಟಣವ್ರು ಇರ್ಬೋದು, ಇವರೆಲ್ಲ ಒಂದು ಹಿರಿಯ ತಲೆಮಾರಿನ KJ ಜಾರ್ಜ್ ಅಂತ ಈಗಾಗಲೇ ಆಗಿದ್ದಾರೆ ಅವರು. ಮತ್ತು ರಾಮಲಿಂಗಾರೆಡ್ಡಿಯವರು ಆಗಿದ್ದಾರೆ, SK ಪಾಟೀಲ್ ಅವರೆಲ್ಲ ಬೇಕಾದಂಥವ್ರು, ಒಂದು ವಯಸ್ಸಿನವರು, ಸೀನಿಯಾರಿಟಿನೋದ, ಮತ್ತು ಅವರ ಆಡಳಿತ ಅನುಭವ ಆದಷ್ಟು ಕಡಿಮೆ ಭ್ರಷ್ಟಾಚಾರದ ಆರೋಪಗಳನ್ನು ಏನಪ್ಪ ಅಂದ್ರೆ ಆರೋಪಿಸಿಕೊಂಡವ್ರು ಮಾತಾಡ್ತಾರೆ. ಅವ್ರ ವಿರುದ್ಧವಾಗಿ ಟೀಕಾ ಮಾಡ್ತಿರ್ತಾರೆ. ಇರಲಿ, ರಾಜಕೀಯ ಎಲ್ಲನೂ ಗಬ್ಬೆದ್ದು ಹೋದಾಗ ಅದರಲ್ಲಿ ಕಡಿಮೆ ಯಾರಿದ್ದಾರಪ್ಪ, ಹೂ ಈಸ್ ದ ಸಮಥಿಂಗ್ ಬೆಟರ್ ದೆನ್ ಅದರ್ಸ್ ಅಂದಂಗೆ ಸ್ವಲ್ಪ ಅದರಪ್ಪ ಅಂತ ವಿಚಾರ ಮಾಡಿದಾಗ ನಮ್ಮ ಅಶೋಕ್ ಪಟ್ಟಣವರಾಯಿತು, ಜೊತೆಗೆ ಇನ್ನೂ ಅನೇಕ ಸಮಕಾಲೀನರು, ಸಿದ್ದರಾಮಯ್ಯ ಸಮಕಾಲೀನರು, ಅವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಚಲೋ ಅನ್ನೋದು ಜನಸಾಮಾನ್ಯರು ಮಾತಾಡ್ತಿದ್ದಾರೆ ಜಿಲ್ಲೆ ತುಂಬ. ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು. ಕೊಟ್ಟನು ಒಂದು ಆರೋಪ ಬರೋದನ್ನ DKಶಿ ಅವ್ರಿಗೆ, ಅವ್ರಿಗೆ ಆತ್ಮೀಯವಾಗಿ ಕೊಟ್ಟರಪ್ಪ ಅಂತೇಳಿ ಟೀಕೆ ಟಿಪ್ಪಣಿ ಇರುವಣ. ಕೊಡದೇ ಇದ್ರೂ ಅವರು ಅದನ್ನು ದೊಡ್ಡದು ಮಾಡ್ಕೊಳ್ಳಬಾರ್ದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಯಾಕಂದರೆ ಅವರು ಸಹಿತ ತಿಳ್ಕೊಬೇಕಾಗಿತ್ತು ಸಿಚುವೇಶನ್ ಏನದಪ್ಪ ಇವತ್ತು ಅಂತೇಳಿ. ಯಾಕಂದರೆ 2028ರಲ್ಲಿ DKಶಿ ಅವರು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕಾಗಿತ್ತಪ್ಪ ಅಂದ್ರೆ ಅವ್ರು ಈ ಪೀರಿಯಡಲ್ಲಿ ಭಾಳಷ್ಟು ಕೆಲಸಗಳು ಮಾಡಬೇಕಾಗ್ಯದ. ಮತ್ತು ಅದರಲ್ಲೂ ಸಿದ್ದರಾಮಯ್ಯರ ಅವರಾದಿಂದ ಹೊರಗೆ ಬರಬೇಕಾಗ್ಯದ. ಅವರಿಂದ ಹೊರಗೆ ಬರ್ಬೇಕಾಗಿದ್ರೆ